ಹಲೋ ನಮಸ್ಕಾರ ವೀಕ್ಷಕರೇ, ಭರ್ಜರಿ ಜೋಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಈಗಾಗಲೇ ಭರ್ಜರಿ ಬ್ಯಾಚುಲರ್ ಕಾರ್ಯಕ್ರಮ ಫಿನಾಲೆ ಮುಗಿದಿದೆ. ಸೊ ಭರ್ಜರಿ ಬ್ಯಾಚುಲರ್ ಕಾರ್ಯಕ್ರಮದ ಮಾಸ್ ಹುಡುಗ ಸಾಫ್ಟ್ ಹುಡುಗಿ ಒಟ್ನಲ್ಲಿ ಮುದ್ದಾದ ಜೋಡಿ ರಕ್ಷಕ್ ಬುಲೆಟ್ ಮತ್ತು ರಮೋಲಾ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ಳೋಣ. ಹಲೋ ರಮೋಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ನಮಸ್ತೆ. ಎಸ್, ರಕ್ಷಕ್ ಬುಲೆಟ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ಭರ್ಜರಿ ಬ್ಯಾಚುಲರ್ ಶೋ ಕಾರ್ಯಕ್ರಮ ಮುಗಿಸಿದ್ದೀರಾ. ಸೊ ಆ ಶೋ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದ್ರೆ ರಮೋಲಾ ಅವರೇ. ಓವರ್ ಆಲ್ ನನಗೆ ರಿಯಾಲಿಟಿ ಶೋ ತುಂಬ ಹೊಸ್ತು. ಸೊ ಓವರ್ ಆಲ್ ರಿಯಾಲಿಟಿ ಶೋ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೋದು, ನನ್ನ ರಿಯಲ್ ಸೆಲ್ಫ್ ಏನಿದ್ದೀನಿ ಅದನ್ನು ತೋರಿಸ್ಕೋಬೋದು ಅಂತ ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಇಂಟರ್ವ್ಯೂಸು ಕೊಡ್ತಾ ಇರಲಿಲ್ಲ, ಇಷ್ಟೊಂದು ಮಾತಾಡ್ತಾ ಇರಲಿಲ್ಲ. ರಕ್ಷಕ್ ಪೇರಾಗಿ ಸಿಕ್ಕಿದ್ಮೇಲೆ ನಾನು ಸ್ವಲ್ಪ ಮಾತಾಡೋಕ್ಕೆ ಕಲ್ತಿದ್ದೀನಿ. ಸೊ ಆ ಥರ ಚೇಂಜಸ್ ಎಲ್ಲ ರಕ್ಷಕಲ್ಲೂ ಸ್ವಲ್ಪ ಪೇಷನ್ಸ್ ಬಂದಿದೆ. ಆ್ಯಂಡ್ ಹೇಳಿದ್ದನ್ನು ಕೇಳಿಸ್ಕೊಳ್ಳೋ ಅಂಥದ್ದು, ಮಾಡೋ ಅಂಥದ್ದು. ಒಂದು ಹುಡುಗಿ ಯಾರೋ ಕರ್ಕೊಬಂದು ಮೆಂಟರಿಂಗ್ ಅಂತ ಮಾಡ್ತಾರೆ, ಅವ್ರ ಮಾತನ್ನ ಇವ್ರು ಕೇಳಬೇಕಾಗುತ್ತೆ. ರಕ್ಷಕ್ ನಾನು ನಡೆದಿದ್ದೇ ದಾರಿ ಅನ್ನೋ ಥರ ಇದ್ದಿದ್ದು ಹುಡುಗ. ಸೊ ಅವ್ರನ್ನ ಕರ್ಕೊಂಬಂದು ಟ್ರೈನ್ ಮಾಡೋಕೆ ಕೊಟ್ಟಾಗ ಎಲ್ಲ ಹೊಸ ಹೊಸ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಓವರ್ ಆಲ್ ಚಾನಲ್ ಕಡೆಯಿಂದ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಕ್ತು ನಮಗೆ. ಹಾಗಾಗಿ ಒಂದು ಫ್ಯಾಮಿಲಿ ಥರ ನಮ್ಗೆ ಏನು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಆ ಎನ್ವಿರಾನ್ಮೆಂಟ್ ಅನಿಸೇ ಇಲ್ಲ. ರಚಿತಾ ಮ್ಯಾಮ್ ಇರ್ಬೋದು, ರವಿ ಸರ್ ಇರ್ಬೋದು, ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಿದ್ದು. ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆಲಿ ಎವ್ರಿ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡ್ತಾ ಇದ್ದಿದ್ದು. ಹೋಮ್ಲಿ ಫೀಲ್ ಎಲ್ಲೂ ನಿಜವಾಗ್ಲೂ ನನಗೆ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಗೆ ಮುಗೀತು 6 months ಅಂತಲೇ ಗೊತ್ತಾಗಿಲ್ಲ. ಅದು ಎಕ್ಸ್ಟೆಂಡ್ ಆಗ್ತಾ ಬಂತು. ಆ್ಯಕ್ಚುಲಿ ಇನ್ನು ಬೇಗ ಮುಗಿಯೋದಿತ್ತು, ಬಟ್ ಜನಗಳು ತುಂಬ ಇಷ್ಟಪಡ್ತಾ ಇದ್ದಿದ್ದರಿಂದ. ಆ್ಯಂಡ್ ರಕ್ಷಕ್ ಆ್ಯಂಡ್ ನನ್ನ ಪೇರ್ ಕೂಡ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಡೈಲಾಗ್ಸ್ ಇರ್ಬೋದು, ಕ್ಯೂಟ್ನೆಸ್ ಇರ್ಬೋದು ಇಬ್ಬರ ಮಧ್ಯ. ಸೊ ಈ ಥರದ್ದೆಲ್ಲದನ್ನು ಎಲ್ಲರೂ ಎಂಜಾಯ್ ಮಾಡ್ತಾ ಬಂದರು. ಹಾಗಾಗಿ ಎಪಿಸೋಡ್ಸು ಜಾಸ್ತಿ ಆಗ್ತಾ ಹೋಯಿತು. ಆ್ಯಂಡ್ ನಮಗೆ ಯಾವುದೇ ಥರ ಎಷ್ಟೇ ಇನ್ನೂ ಜಾಸ್ತಿ ಆದ್ರೂ ವಿ ವರ್ ರೆಡಿ ಟು ಶೂಟ್. ಬಿಕಾಸ್ ಬೋರಿಂಗ್ ಇರಲಿಲ್ಲ ಆ್ಯಂಡ್ ಸ್ಟ್ರೆಸ್ ಇರಲಿಲ್ಲ. ಮೇನ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲೇ ಇರಲಿಲ್ಲ. ನನ್ನ ಮನೆ ಬಿಟ್ಟರೆ ಇದು ಒಂದು ಮನೆಯೇ, ಎಲ್ಲರೂ ಫ್ಯಾಮಿಲಿ. ಸೊ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು, ಸ್ಪೆಷಲಿ ಚಾನಲ್ ಅವರು ನಮ್ಮನ್ನ ಟ್ರೀಟ್ ಮಾಡಿದ ರೀತಿ, ಆರ್ಟಿಸ್ಟ್ಗಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಇದ್ರು. ಆ್ಯಂಡ್ ಸ್ವಲ್ಪ ಲೇಟಾಗಿ ಬಂದರೂ ಬೈತಾನೂ ಇರಲಿಲ್ಲ. ಸೊ ಅಷ್ಟು ಹೋಮ್ಲಿ ರಮೋಲಾ ಇವತ್ತು ಲೇಟಾಗಿ ಬಂದೆ ಅಲ್ವಾ, ಪೇಮೆಂಟ್ ಕಟ್ ಮಾಡೋದು ಸುಮ್ಮನೆ ತಮಾಷೆ ಮಾಡ್ತಿದ್ರು ಅಷ್ಟೇ. ಸೊ ಆ ಥರ ಜಾಲಿಯಾಗಿ ಹೇಗೆ ಮುಗೀತು ಅಂತಲೇ ಗೊತ್ತಾಗ್ದೇನೆ ಭರ್ಜರಿ ಬ್ಯಾಚುಲರ್ಸ್ನ ಭರ್ಜರಿಯಾಗಿ ಖುಷಿಯಾಗಿ ಮುಗಿಸಿದ್ದೀವಿ. ಆ್ಯಂಡ್ ಆಲ್ಸೋ ಫಸ್ಟ್ ರನ್ನರ್ ಅಪ್ ಆಗಿ ಕೂಡ ವಿನ್ ಆಗಿದ್ದೀವಿ. ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಖುಷಿ ಇದೆ. ಎಸ್, ನಿಜಕ್ಕೂ ನೀವಿಬ್ಬರು ಸ್ಟೇಜ್ ಮೇಲೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಕ್ಯೂಟ್ನೆಸ್ ಇರ್ತಿತ್ತು, ಜೊತೆಗೆ ಮಾಸ್ ಕೂಡ ಇರ್ತಿತ್ತು. ಎಸ್, ರಕ್ಷಕ್ ಅವರೇ, ನಿಮಗೆ ಹೇಗೆ ಅನಿಸ್ತು ಈ ಶೋ? ಯಾವೆಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು? ಅಂದರೆ ಈ ಶೋನೇ ನನಗೊಂಥರ ಡಿಫ್ರೆಂಟು. ಯಾಕಂದರೆ ಇದಕ್ಕಿಂತ ಮುಂಚೆ ಬೇರೆ ರಿಯಾಲಿಟಿ ಶೋಸ್ ಮಾಡ್ಕೊಂಡು ಹೋದೋ ನಾನು ಈ ಶೋಗೆ. ಚಾನಲ್ ನನಗೇನು ಹೊಸದಲ್ಲ, ನಮ್ಮ ತಂದೆ ಇದ್ದಿದ್ದರಿಂದ ಪರಿಚಯ ಇತ್ತು. ಆದರೆ ಸ್ಟೇಜ್ ಮೇಲೆ ಹೋಗಿ ಪ್ರತಿ ಒಂದು ಎಪಿಸೋಡ್ಸು ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಪ್ರತಿ ವಾರನೂ ಡಿಫ್ರೆಂಟ್ ಥೀಮ್ಸು. ಒಂದು ವಾರದಲ್ಲಿ ಪ್ರಪೋಸ್ ಮಾಡಬೇಕು, ಒಂದು ವಾರದಲ್ಲಿ ಸರ್ಪ್ರೈಸ್ ಕೊಡಬೇಕು, ಇನ್ನೊಂದು ವಾರದಲ್ಲಿ ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀನಿ. ಇಲ್ಲ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ಯಾರೋ ಇನ್ನೊಬ್ರು ಬಂದು ಮೆಂಟ್ರಿಂಗ್ ಮಾಡ್ತಾರೆ, ನಾನು ಅವ್ರ ಮಾತು ಕೇಳಬೇಕು, ಅದೆಲ್ಲ ದೊಡ್ಡ ತಲೆನೋವಾಗಿತ್ತು ನನಗೆ. ನಾನು ಈ ಶೋಗೆ ಬಂದಾಗ್ಲೇ, ಅಂದರೆ ಕಾಲ್ ಬಂದಾಗಲೇ ನಾನು ಅಂತ ಹೇಳ್ತಿದ್ದೆ, ನನಗೆ ಯಾಕೋ ಈ ಶೋ ಮೇಲೆ ನನಗೆ ಡೌಟ್ ಇದೆ, ನಾನು ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅನ್ನೋದು ಅಂತ. ಯಾಕಂದರೆ ನಂಗೆ ಸಿಕ್ಕಾಪಟ್ಟೆ ಕೋಪ, ಸಡನ್ನಾಗಿ ಮಾತಾಡ್ತೀನಿ, ಎದುರುಗಡೆ ಅವ್ರಿಗೆ ಹರ್ಟ್ ಆಗುತ್ತೆ. ಬೇಜಾರು ಮಾಡ್ಸೋಕೆ ನಮ್ಗೆ ಇಷ್ಟ ಇಲ್ಲ. ಯಾರೋ ಇನ್ನೊಬ್ರು ನಮ್ಮಿಂದ ಬೇಜಾರು ಮಾಡ್ಕೊಂಡು ಹೋಗೋದು ನನಗೆ ಬೇಕಾಗಿಲ್ಲ. ಅದಕ್ಕೋಸ್ಕರ ಬೇಡ ಸರ್ ಅಂತ ಹೇಳಿದೆ. ಇಲ್ಲ, ನಿಮ್ಗೆ ಪಕ್ಕ ಈ ಶೋ ಸೆಟ್ ಆಗುತ್ತೆ, ಬನ್ನಿ, ಹೊರಗೆ ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಹೆಂಗೆಲ್ಲ ಟ್ರೀಟ್ ಮಾಡ್ತೀವಿ, ಹೆಂಗಿರ್ತೀರಾ ನೀವು ಅನ್ನೋದು ಪ್ರತಿಯೊಂದು ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಅಂದರು. ನನಗೆ ಪ್ರತಿ ವಾರನೂ ಅಷ್ಟೇ ಇದೊಂದು ಚಾಲೆಂಜಸ್ಸೇನೆ. ಯಾಕಂದರೆ ರಿಯಲ್ ಲೈಫಲ್ಲಿ ನಾವು ಹೆಂಗಿರ್ತೀವಿ ಫ್ಯೂಚರಲ್ಲಿ ಅನ್ನೋದು ಈ ಒಂದು ಶೋ ತಿಳಿಸ್ಕೊಡುತ್ತೆ. ಒಂದು ಮೆಂಟ್ರಿಂಗ್ ಆಗಿ, ಒಂದು ಪಾರ್ಟ್ನರ್ ಆಗಿ ಒಂದು ಹುಡುಗಿ ಬಂದು ನಮಗೆ ಗೈಡ್ ಮಾಡ್ತಾರೆ, ನೀನು ಹಿಂಗೆ ಮಾತಾಡಬೇಕು, ಹಿಂಗಿರಬೇಕು. ಮತ್ತು ರಿಹರ್ಸಲ್ಸ್ಗೆ ಹೋದಾಗೂ ಅಷ್ಟೇ ನನಗೆ ರೊಮ್ಯಾಂಟಿಕ್ ಡ್ಯಾನ್ಸಸ್ ಇವೆಲ್ಲ ಬರ್ತಾ ಇಲ್ಲ. ಹೊಡೆದ್ರೆ ಟಪ್ಪಂಗುಚ್ಚಿ ಡ್ಯಾನ್ಸ್ ಆಡಬೇಕು, ಒಳ್ಳೆ ಮಾಸ್ ಸಾಂಗ್ ಡ್ಯಾನ್ಸ್ ಆಡಬೇಕು ಅಂತ. ಆವಾಗ ನಾನು ರೊಮ್ಯಾಂಟಿಕ್ ಪ್ರೀತಿಯಲ್ಲಿ ಇರೋ ಸುಖ, ಅದೇ ತಾನೇ ಸಾಂಗ್ ಅನಿಸುತ್ತೆ, ಅದೊಂದು ಸಾಂಗ್ ಮಾಡಿದ್ವಿ. ನಾವು ಸುಂಟ್ರಗಾಳಿ ಸಾಂಗ್ ಮಾಡಿ. ಹೇಗೆ ರೊಮ್ಯಾನ್ಸ್ ಮಾಡ್ತಿದ್ದ ಅಂತಂದ್ರೆ ಈಗ ಟಚಸ್ ಎಲ್ಲ ತುಂಬಾ ಸಾಫ್ಟ್ ಆಗಿ ಡೆಲಿಕೇಟ್ ಆಗಿರ್ಬೇಕು. ನಾನು ಮೊದಲೇ ಡೆಲಿಕೇಟ್ ಬೇಬಿ. ಅವನು ಇಲ್ಲೆಲ್ಲ ಕೈ ಹಿಡ್ಕೊಂಡ್ರೆ ಸಾಕು ನನಗೆ ಬ್ಲೂ ಅಂಡ್ ಗ್ರೀನ್ ಮಾರ್ಕ್ಸ್ ಎಲ್ಲ ಆಗ್ಬಿಡ್ತಾ ಇತ್ತು. ಇವನ ಹತ್ರ ಹೇಗೆ ರೊಮ್ಯಾನ್ಸ್ ಮಾಡಿಸೋದು ಅಂತ ಆ ರೌಂಡ್ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಮಾಸ್ ಹುಡುಗನಿಂದ ರೊಮ್ಯಾಂಟಿಕ್ ಆಗಿ ಕನ್ವರ್ಟ್ ಮಾಡೋದು ಅದೊಂದು ನನಗೆ ಚಾಲೆಂಜಿಂಗ್ ಆಗಿತ್ತು.